ಡೈ ಮಲ್ಸಿ ಮಲ್ಸಿ ಹೊಡಿದರೆ ನಾವು ಬೀಳುವುದು ಸಹಜ ಅಲ್ಲೋಣ. ಈಸ್ ದಟ್ ಪರ್ವತ ಅಂತಿಂತೂ ಧರ್ಮಸ್ಥಳಕ್ಕೆ ಬಂದೇವಪ್ಪ. ಎಂಟ್ರಿ ಇವಾಗ ಬೆಂಗಳೂರು ಬಿಟ್ಟಿರೋದು ರಾತ್ರಿ 12:30. ನಾವು ಮುಟ್ಟಕತ್ತಿರೋದು 9:30 ಮುಂಜಾನೆ. ಎಷ್ಟು ಟೈಮಿಂಗು? 9.5 ತಾಸು. ಆ್ಯಕ್ಚುಲಿ ಇಟ್ ಶುಡ್ ಬಿ ಕವರ್ಡ್ ಲೆಸ್ ದೆನ್ 7 hours. ಮಿನಿಮಮ್ 80 ಹೊಡೆದ್ರೂ 7 hours ಕವರ್ ಮಾಡಬೇಕು. ಬಟ್ ನಾನು ಒಂದು ಮೇಜರ್ ಮಿಸ್ಟೇಕ್ ಏನು ಮಾಡಿದೆ ಅಂತಂದ್ರೆಗಿನ ವಿತೌಟ್ ಸ್ಲೀಪ್ ಹಂಗೆ ಬಂದ್ಬಿಟ್ಟೆ ನಾನು. ಅಲ್ಲಿ ಹೋಗಿ ಧರ್ಮಸ್ಥಳ ರೆಸ್ಟ್ ತಗೋಣ ಅಂತ. ಸೊ ಮಿಡ್ಡಲ್ಲಿ ಹಾಸನ್ನು ಮತ್ತು ಸಕಲೇಶ್ಪುರ ಹೆವಿ ನಿದ್ದೆ ಬಂತು ಆ್ಯಕ್ಚುಲಿ. ಕೈಂಡ್ ಆಫ್ ಹೌ ಇಟ್ ಫೀಲ್ಸ್ ಮೀನ್ಸ್ ಅನ್ಕಾನ್ಷಿಯಸ್ಲಿ ಐ ಡ್ರೋವ್ ಅರೌಂಡ್ ಲೈಕ್ 50 to 60 kilometers. ನನಗೆ ಗೊತ್ತಾಯಿತು ನಿದ್ದೆಗಂಡದಲ್ಲಿದ್ದೀನಿ, ಸ್ವಲ್ಪ ಡ್ರೈವ್ ಮಾಡೋದು ಅನ್ಸೇಫ್ ಅಂತ. ಸೊ ಸಕಲೇಶ್ಪುರ ಮುಟ್ಟಕ್ಕಿಂತ ಮುಂಚೆಗೆ ಸಣ್ಣ ಒಂದು ಬಸ್ ಸ್ಟಾಪ್ ಬರುತ್ತವೆ, ಒಂದು 2-3. ಸೊ ಅಲ್ಲಿ ಡ್ರಾಪ್ ತೊಗೊಂಡು ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡೋಣ ಅಂತ ಅಲಾರಾಮ್ ಇಟ್ಟು ಮಕ್ಕೊಂಡ್ವಿ. ಸೊ ಅದು ಅಲಾರಾಮ್ ಹೊಡೆದಿದ್ದೀವೋ ಬಿಟ್ಟಿದ್ದೋ ಹೊರಟೋಗುತ್ತಿಲ್ಲ. ನಾವು ಮಕ್ಕೊಂಡಿರೋದು 5 ಗಂಟೆ ಮಕ್ಕೊಂಡಿದ್ದೀವಿ. ಸೊ ಅಲಾರಾಮ್ ಹೊಡ್ಲಿಲ್ಲ ಅನ್ಕೊತಾನೆ, ಇಲ್ಲ ಮೇ ಬಿ ಸೈಲೆಂಟ್ ಇದೆ ಅನ್ಕೊತಾನೆ. ಸೊ ಡೈರೆಕ್ಟ್ಲಿ 7:00ಗೆ ಎದ್ಬಿಟ್ವಿ. ಸೊ ಎದ್ದ ತಕ್ಷಣಕ್ಕೆ ಆದಷ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಕಲೇಶ್ಪುರ ಬ್ರೇಕ್ಫಾಸ್ಟ್ ಆದ ತಕ್ಷಣಕ್ಕೆ ಸೀದಾ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಇವಾಗ ಬಂದು ಟೈಮ್ ಬಂದು 9:30. ಸೊ ಏನು ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಇನ್ನು ದರ್ಶನ ಜಲ್ದಿ ಆಗಂಗಿಲ್ಲ ಇವಾಗ. ಅದೊಂದು ಭಾಳ ಹೆಡ್ಡೇಕು. ರಶ್ ಇದೆ ಬಿಟ್ಟು ಹೊರಟೋಗುತ್ತಿಲ್ಲ. ಫಸ್ಟ್ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋಣ ಅಂತ. ಸೊ ಟ್ರೈಯಿಂಗ್ ಟು ಫೈಂಡ್ ಔಟ್ ದ ಲೊಕೇಶನ್ ಆಫ್ ವೇರ್ ವಿ ಕ್ಯಾನ್ ಟೇಕ್ ಬಾತ್. ಮುಂದಕ್ಕೆ ಹೋಗ್ತೇನೆ. ಇದೇ ಮುಂದಕ್ಕೆ ಹೋಗೋದು. ಇದೆ ಮಮ್ಮ, ಇದೆ. ಹಾಂ, ತಡಕ 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 ಒಂದು ಸೆಕೆಂಡ್ ತಡಕ ತಡಕ ಮಮ್ಮ, ಇದಲ್ಲ. ಆದರೂ ಇದೆ ಹೊಡಿ, ಹಿಂಗೆ ಹೊಡೆದ್ಬಿಡ ಎಲ್ಲ ಒಂದೇ ಐತೆ. ನೇತ್ರಾವತಿಯಲ್ಲಿ ಇದಕ್ಕ ಸ್ನಾನ ಮಾಡೋಕ್ಕೆ ಯಾಕಡಕ್ಕ ಸ್ಟ್ರೇಟ್ ಹೋಗಿ ಗೋಪುರ ಬರ್ತಾರೆ, ಗೋಪುರ ಲೆಫ್ಟ್ ತಗೋಬೇಕಾ? ಅದು ಫಸ್ಟಿಗೆ ಒಂದು ಗೋಪುರ ಬರುತ್ತೆ ಬಸ್ ಸ್ಟ್ಯಾಂಡ್ ಪಕ್ಕದಾಗ, ಅಲ್ಲಿ ಲೆಫ್ಟ್ ತಗೋಬೇಕು. ಸರಕ ಅಪ್ಪ ಮಾವ, ಲೆಫ್ಟ್ ಈ ಜೀಪಿಂದ ಜೀಪ್ ಇವ್ನು ಈ ಕಡೆ ಹೋಗ್ತಾಕತ್ತಾನಲ್ಲ ಅವನು. ಅದಕ್ಕೆ ಸಣ್ಣ ಹುಡ್ರಿ ಗಾಡಿ ಕೊಡಬಾರ್ದು ಅಂತಾರಲ್ವ, ಮತ್ತು ಆತನೇ. ಎಲ್ಲ ದರ್ಶನ ಆಯಿತು. 11:30 ಹಂಗೆಲ್ಲ ಸ್ನಾನ ಮಾಡಿ ಸೀದಾ ದರ್ಶನಕ್ಕೆ ಹೋದ್ವಿ. ಸೊ ನಿಮಗೆ ಸೌಲಭ್ಯ ಇದೆ, ಲಗೇಜ್ ಎಲ್ಲ ಕೌಂಟ್ರಲ್ಲಿ ಇಡೋಕ್ಕೆ, ಶೂಸ್ ಕೌಂಟ್ರಲ್ಲಿ ಇಡೋಕ್ಕೆ. ಸ್ವಲ್ಪ ರಶ್ ಇತ್ತು. ನಾವು ಎಂಟ್ರಿ ಆಗಿದ್ದು 11:45 ಹಂಗೆ ಎಂಟ್ರಿ ಆದ್ವಿ. ಹೊರಗಡೆ ಬಂದದ್ದು 4:30. ಚೆನ್ನಾಗಿತ್ತು. ಎಲ್ಲರೂ ಕಲ್ಚರಲ್ ಡ್ರೆಸ್ ಹಾಕ್ಕೊಂಬಂದು ಆ ವೈಬು. ಸ್ವಲ್ಪ ಡಿಲೇ ಆಯಿತು, ಬೋರಿಂಗ್ ಇತ್ತು, ಬಟ್ ಪೀಸ್ಫುಲ್ ಕೈಂಡ್ ಆಫ್ ಎನ್ವೈರ್ಮೆಂಟ್ ಇತ್ತು. ಸೊ ಒನ್ಸ್ ದರ್ಶನ ಆದ ತಕ್ಷಣಕ್ಕೆ ಇವಾಗ ಟೈಮ್ ಬಂದು ಕ್ಲೋಸ್ಲಿ 4:30 ಹಂಗಾಗಿದೆ.
ಸೊ ಕುಕ್ಕೆಶ್ರಿಗೆ ಹೋಗೋಣ ಅಂತ. ಸೊ ಅದನ್ನು ನಮ್ಮ ಪ್ಲ್ಯಾನಲ್ಲಿತ್ತು. ಫಸ್ಟ್ ಆ್ಯಕ್ಚುಲಿ ಕುಕ್ಕೆಶ್ರಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಮನೇಲಿ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಶ್ರಿಗೆ ಹೋಗ್ಬೇಕಂತ. ಬೆಂಗಳೂರಿಂದ ಕುಕ್ಕೆಶ್ರಿ ಫಸ್ಟ್ ಬರುತ್ತೆ. ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಟ್ರೈ ಟು ಕುಕ್ಕೆಶ್ರಿ ನೋಡಿಕೊಂಡು ಧರ್ಮಸ್ಥಳಕ್ಕೆ ಬರ್ತಾರೆ. ಬಟ್ ಏನೋ ನಮ್ಮ ಮನೆಯಲ್ಲಿ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗು ಆಮೇಲೆ ಕುಕ್ಕೆಶ್ರಿಗೆ ಹೋಗು ಅಂತಂತಂದರು. ಸೊ ಓಕೆ ನೀವೇ ಬರೋಕಲ್ಕ ಕುಕ್ಕೆಶ್ರಿ ನೋಡ್ಕೊಂಡು ಬರೋಣ ಅಂತ. 4:15 ಆಗಿದೆ. ಸೊ ನೋಡೋಣ ರೀ, ಆದಷ್ಟು 7 ಗಂಟೆ ದರ್ಶನ ಆಯ್ತಪ್ಪ ಅಂತಂದ್ರೆ ಸೊ ಇದು ಉಡುಪಿಗೆ ಹೋಗೋಣ ಅಂತ. ಬಸ್ಸಿನ ಸೈಡ್ ಸರ್ಕವಲ್ಲ. ಬ್ರೋ ಪ್ಲೀಸ್ ಬ್ರೋ, ಐ ವಿಲ್ ಗೋ ಫಸ್ಟ್. ದಿಸ್ ಇಸ್ ಚಾನ್ಸ್, ಲೆಟ್ಸ್ ಗೋ. ಮುಂದೆ ಬರೋ ಸರ್ಕಲನ್ನೇ ಮೇನ್ ಸರ್ಕಲ್. ಆ್ಯಕ್ಚುಲಿ ಹೈವೇದಿಂದ ರೈಟ್ ತೊಗೋಬೇಕು ಫಾರ್ ಕಮಿಂಗ್ ಫ್ರಮ್ ಬೆಂಗಳೂರು ಟು ಧರ್ಮಸ್ಥಳ. ನಿಮಗೆ ಮ್ಯಾಪ್ ಬೇಕಾಗಿಲ್ಲ ಆ್ಯಕ್ಚುಲಿ. ಫ್ರಮ್ ಸಕಲೇಶ್ಪುರಿಂದ ಸೀದಾ ಒಂದೇ ವೇ. ನೀವು ಸೈಡ್ ಬೈ ಒಂದು ಲೆಫ್ಟ್ ಸೈಡ್ ಒಂದು ಗೋಪುರ ಕಾಣ್ಬೋದು ನೋಡಿ, ಸಣ್ಣದು. ಸೊ ಅಲ್ಲಿ ಒಂದು ರೈಟ್ ತೊಗೊಂಡ್ಬಿಟ್ರಾಗಿನ ಸೀದಾ ಧರ್ಮಸ್ಥಳ. ಏನಂತಂದರೆ ಆಫ್ಟರ್ ಸಕಲೇಶ್ಪುರ ರೈಟ್ ತಗೊಂಡ್ಮಕ್ಕೆ ಬೋರ್ಡ್ ಇದೆ ಎಲ್ಲ ಕಡೆಗೆ, ಧರ್ಮಸ್ಥಳ ರೈಟ್ ಸೈಡ್ ಇದೆ ಲೆಫ್ಟ್ ಸೈಡ್ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ದೆರ್ ಇಸ್ ನೋ ನೀಡ್ ಆಫ್ ಮ್ಯಾಪ್ಸ್ ಆ್ಯಕ್ಚುಲಿ. ಸೊ ಆಫ್ಟರ್ ಕಮ್ಮಿಂಗ್ ಫ್ರಮ್ ಧರ್ಮಸ್ಥಳ ಟು ಕುಕ್ಕೆಶ್ರಿ ಒಂದು ಈ ಸರ್ಕಲ್ ಬಂತಲ್ಲ, ಸರ್ಕಲಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ಫಸ್ಟ್ ಬ್ರಿಡ್ಜ್ ಬರುತ್ತೆ. ಫಸ್ಟ್ ಬ್ರಿಡ್ಜಲ್ಲಿ ಸರ್ವಿಸ್ ರೋಡ್ ತೊಗೊಂಡು ಸರ್ವಿಸಲ್ಲಿ ಅಂಡರ್ ಪಾಸ್ ತೊಗೊಂಡು ರೈಟ್ ಸೈಡ್ ತೊಗೋಬೇಕು. ಸೊ ದಟ್ ರೋಡ್ ಲೀಡ್ಸ್ ಟು ಕುಕ್ಕೆಶ್ರಿ. ಸೊ ಈ ದಾರಿ ಚೆನ್ನಾಗಿದೆ, ಅಂತ ಪರಿ ಟ್ರಾಫಿಕ್ ಇಲ್ಲ, ಪೀಸ್ಫುಲ್ ಇದೆ, ಫಾರೆಸ್ಟ್ ಏರಿಯಾ ಕೈಂಡ್ ಆಫ್ ಫೀಲಿಂಗು. ನೋಡೋಣ ರೀ, ಆದಷ್ಟು ಟ್ರೈ ಮಾಡೋಣ 7 ಗಂಟೆ ಒಳಗಡೆ ರೀಚ್ ಆಗೋಕ್ಕೆ ಕುಕ್ಕೆಶ್ರಿಗೆ.